ದುಬೈ ನಂಬರ್ ಪ್ಲೇಟ್. ಸೊ ನಂದು ಪಾಸಿಂಗ್ ಆಗೋದು ದುಬೈಯಲ್ಲೇ. ಸೊ ಅದಕ್ಕೆ ನಾನು ಬಟ್ ಇರೋದು ಫುಜೇರಾದಲ್ಲಿ ಅಲ್ವಾ. ಸೊ ಇದು ನಾವು ಹೋಗ್ತಾ ಇದ್ದೀನಿ ಈಗ. ನಾನು ಶಾರ್ಜಾ ರೋಡಲ್ಲಿದ್ದೀನಿ. ಸೊ ನೋಡ್ತಿರ್ಬೇಕಾದ್ರೆ ಶಾರ್ಜಾ ರೋಡ್ ಇದು, ಫುಜೇರಾಯಿಂದ ಶಾರ್ಜಾ ರೋಡು. ಸೊ ಇದು ಶಾರ್ಜಾ ಮಾಸ್ಕ್. ಸೊ ತುಂಬ ಫೇಮಸ್ ಮಾಸ್ಕ್ ಇದು ಶಾರ್ಜಾದು. ಎಲ್ಲರೂ ಇಲ್ಲೇ ಬರ್ತಾರೆ ರಂಜಾನ್ ಬೇಕಾದ್ರೆ. ಈ ಗಾಡಿ ಎಲ್ಲ ಪಾಸಿಂಗಿಗೆ ನಿಂತ್ಕೊಂಡಿರೋದು. ಸೊ ಅಲ್ಲಿ ನೋಡ್ತಿರ್ಬೇಕಾದ್ರೆ ಚೆಕ್ ಪಾಯಿಂಟ್ ಇದೆಲ್ಲ ಕಾಣಿಸ್ತದೆ, ಚೆಕ್ ಪಾಯಿಂಟ್ ಥರ. ಈ ನನ್ನ ಮಕ್ಕಳು 100 ದಿರಮ್ ಜಾಸ್ತಿ ತೊಗೊಳ್ತೇವೆ, 270 ದಿರಮ್ ಹ್ಯಾವ್ ಟು ಪೇ. ಅಸ್ಸಲಾಮು ಅಲೈಕುಮ್ ಗೈಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ನನ್ನ ಹೆಸರು ಯೂಸುಫ್. ಆ್ಯಸ್ ಯು ನೋ, ನಾನು ಇಲ್ಲಿ UAE ಜಾಬ್ ಮಾಡ್ತಾಯಿದ್ದೀನಿ, ಸೇಲ್ಸ್. ಇವತ್ತು ನಿಮಗೆ ಏನು ಮಾತಾಡ್ತೀನಿ, ಸಬ್ಜೆಕ್ಟ್ ಏನಿದೆ ಅಂದರೆ, ಸೊ ನಾವು ಇಲ್ಲಿ ಏನು ವೆಹಿಕಲ್ ಓಡಿಸ್ತೀವಿ, ಕಾರ್. ಸೊ ಇಲ್ಲಿ ಪಾಸಿಂಗ್ ಇರುತ್ತೆ, ಜಸ್ಟ್ ಲೈಕ್ ಏನೋ ಇನ್ ಇಂಡಿಯಾ. ಸೊ ಅಲ್ಲಿಂದ ನಿಂಗೆ ಗೊತ್ತಿಲ್ಲ ಯಾವ ಇಯರಲ್ಲಿ ಮಾಡಿಸ್ಬೇಕು, ಎಷ್ಟು ಇಯರಿಗೆ ಮಾಡಿಸ್ಬೇಕಂತ. ನಿಮಗೆ ಗೊತ್ತಿದೆ ನೀವು ಕಮೆಂಟಲ್ಲಿ ಹೇಳಿ. ಇಯರ್ಲಿ ಒನ್ಸ್ ನೀವು ಗಾಡಿಯನ್ನು ಪಾಸಿಂಗ್ ಮಾಡಿಸ್ಬೇಕು, ಓಕೆನಾ. ಸೊ ಗಾಡಿ ಪಾಸಿಂಗ್ ಆಗಬೇಕಂದ್ರೆ ನಿಮ್ಮ ಗಾಡಿಯಲ್ಲಿ ಆಯಿಲ್ ಚೇಂಜ್ ಆಗಿರಬೇಕು, ನಿಮ್ಮ ಟೈರ್ಸ್ ಚೆನ್ನಾಗಿರಬೇಕು. ಸೊ ಮೆನಿ ಥಿಂಗ್ಸ್. ಸೊ ಪಾಸಿಂಗ್ ಏನಾಗುತ್ತೆ ಅಂದರೆ, ಇದೆಲ್ಲ ಒಂದು ಸೆಂಟರ್ ಮಾಡಿದ್ದಾರೆ. ಇಫ್ ದುಬೈ ವೆಹಿಕಲ್ ಅಂದರೆ ದುಬೈಯಲ್ಲೇ ಪಾಸಿಂಗ್ ಆಗಬೇಕು, ಫುಜೇರಾ, ಶಾರ್ಜಾ. ಸೊ ಎಮಿರೇಟ್ಸ್ ಶಾಪ್ ಇರುತ್ತೆ, ಅಲ್ಲಿಂದಲೇ ನಿಮ್ಮದು ಕಾರ್ ಪಾಸಿಂಗ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಕಾರ್ ಬಂದು ದುಬೈ ನಂಬರ್ ಪ್ಲೇಟ್. ಸೊ ನಂದು ಪಾಸಿಂಗ್ ಆಗೋದು ದುಬೈಯಲ್ಲೇ. ಸೊ ಅದಕ್ಕೆ ನಾನು ಬಟ್ ಇರೋದು ಫುಜೇರಾದಲ್ಲಿ ಅಲ್ವಾ. ಸೊ ನಾನು ಫುಜೇರಾ ದುಬೈಗೆ ಕಾರ್ ಪಾಸಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲ ಆಯಿಲ್ ಫಿಲ್ಟರ್ ಹೊಸದು ಎಲ್ಲ ಆಯಿಲ್ ಎಲ್ಲ ಚೇಂಜ್ ಮಾಡಿಸಿದ್ದೆ. ಸೊ ನಂದೇನು ರಿಪೇರ್ ಏನು ಮಾಡ್ಸೋಂಗಿಲ್ಲ, ಟೈರು ಹೊಸದು ಹಾಕ್ಸಿದ್ದೆ. ತಸ್ಜೀಲ್ ಅಂತ ಒಂದು ಕಿಸಾಸಲ್ಲಿ ದುಬೈಯಲ್ಲಿದೆ. ಸೊ ಅಲ್ಲಿ ಹೋಗೋಣ, ನೋಡೋಣ ಎಷ್ಟು ದುಡ್ಡಾಗತ್ತೆ, ಏನಾಗುತ್ತೆ. ಸೊ ನಾವು ಹೋಗ್ತಾ ಇದ್ದೀನಿ ಈಗ. ನಾನು ಶಾರ್ಜಾ ರೋಡಲ್ಲಿದ್ದೀನಿ. ಸೊ ನೋಡ್ತಿರ್ಬೇಕಾದ್ರೆ ಶಾರ್ಜಾ ರೋಡ್ ಇದು, ಫುಜೇರಾಯಿಂದ ಶಾರ್ಜಾ ರೋಡು. ಸೊ ಈಗೆಲ್ಲ ಏನಾಗಿದೆ ಅಂದರೆ, ಕ್ಯಾಮ್ರಾಗಳು ಆಗ್ಬಿಟ್ಟಿದ್ದಾರೆ, ಮೊಬೈಲ್ ಯೂಸ್ ಮಾಡೋಂಗೆ ಇಲ್ಲ. ಈ ಬ್ಲಾಗಿಂಗ್ ಮಾಡೋಕ್ಕೆ ತುಂಬ ಮುಷ್ಕಿಲಾಗಿಬಿಟ್ಟಿದೆ ಮರೆಯಾರೆ. ನೋಡ್ತಿರ್ಬೇಕಾದ್ರೆ ಇದು 120 ಸ್ಪೀಡು, ಬಟ್ ನಾವು 20 ಜಾಸ್ತಿ ಹೋಗ್ಬೋದು, 140 ಹೋಗ್ಬೋದು. ಸೊ ಇಟ್ಸ್ ಬೀನ್ 100 ಕಿಲೋಮೀಟರ್ಸ್ ಫ್ರಮ್ ಫುಜೇರಾ ಟು ಶಾರ್ಜಾ. ಸೊ ನೋಡ್ತಿರ್ಬೇಕಾದ್ರೆ ಎಲ್ಲ ಇದು ಶಾರ್ಜಾ ಮಾಸ್ಕ್. ಸೊ ತುಂಬ ಫೇಮಸ್ ಮಾಸ್ಕ್ ಇದೆ ಶಾರ್ಜಾದು. ಎಲ್ಲರೂ ಇಲ್ಲೇ ಬರ್ತಾರೆ ರಂಜಾನಲ್ಲಿ. ನಾರ್ಮಲ್ ಅದು ಗ್ರ್ಯಾಂಡ್ ಮಾಸ್ಕ್ ಶಾರ್ಜಾದು. ಸೊ ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಶಾರ್ಜಾಗೆ. ಸೊ ಬೇರೆ ಟೈಮಲ್ಲೆಲ್ಲ ಇದು ತುಂಬ ಟ್ರಾಫಿಕ್ ಇರುತ್ತೆ, ಬಿಕಾಸ್ ಆಫ್ ಸ್ಯಾಟರ್ಡೇ ಆ್ಯಂಡ್ ಇದು ಪೀಕ್ ಅವರ್ ಅಲ್ವಲ್ಲ, ಅದಕ್ಕೆ. ಸೊ ಇಷ್ಟೊಂದು ಟ್ರಾಫಿಕ್ ಏನಿಲ್ಲ. ಇಲ್ಲ ಅಂದರೆ ಒಂದು 2 ಗಂಟೆ ನಡೀತಾ ಇದೆ. ಈ ಕಡೆ ರೈಟಲ್ಲಿ ಹೋದರೆ ಅಬುದಾಬಿ, ಸ್ಟ್ರೈಟ್ ಹೋದರೆ ಶಾರ್ಜಾ. ರೀಚ್ಡ್ ಇಲ್ಲಿ ನೋಡ್ತಿರ್ಬೇಕಾದ್ರೆ ಇದು ಚೆಕ್ ಪಾಯಿಂಟು. ಇಲ್ಲಿ ಚೆಕ್ ಮಾಡಬೇಕಾದ್ರೆ ಈ ಗಾಡಿ ಎಲ್ಲ ಪಾಸಿಂಗಿಗೆ ನಿಂತ್ಕೊಂಡಿರೋದು. ಸೊ ಅಲ್ಲಿ ನೋಡ್ತಿರ್ಬೇಕಾದ್ರೆ ಚೆಕ್ ಪಾಯಿಂಟ್ ಇದೆಲ್ಲ ಕಾಣಿಸ್ತದೆ, ಚೆಕ್ ಪಾಯಿಂಟು. ಆ ಚೆಕ್ ಪಾಯಿಂಟಲ್ಲಿ ಕ್ರಾಸ್ ಆಗುತ್ತೆ, ನೋಡಬೇಕು ಏನೇನು ಡಾಕ್ಯುಮೆಂಟ್ಸ್ ಇದೆ, ಏನೆಲ್ಲ ನಾವು ವೇಟ್ ಮಾಡ್ತಾಯಿದ್ದೀವಿ. ಸೊ ದಿಸ್ ಈಸ್ ಅಲ್ ಕಿಸಸ್ ದುಬೈ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಇಲ್ಲಿ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಸೊ ಅಲ್ಲಿಗೆ ಹೋಗಿ ಗಾಡಿನ ಚೆಕ್ ಮಾಡಿಸ್ಬೇಕು. ಸೊ ಅಲ್ಲೇನು ಮಾಡ್ತಾರೆ, ಗಾಡಿ ಚೆಕ್ ಮಾಡ್ತೀರಲ್ಲ, ಅಲ್ಲೆಲ್ಲ ಗಾಡಿ ಚೆಕ್ ಮಾಡ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ನ ನಾವು ಸಬ್ಮಿಟ್ ಮಾಡಬೇಕು, ಏನೇನು ಬೇಕಂತ. ಸೊ ಲೆಟ್ಸ್ ಗೋ, ನೋಡೋಣ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ಓ ಸ್ನೇಹಿತರೆ, ಏನಂದರೆ ಇಲ್ಲಿ ಬಂದೆ, ನಾನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಎಲ್ಲ ಮಾಡಿದೆ. ಸೊ ಅವ್ರಿಗೆ ತಿಳಿಸಿದೆ ಈ ಥರ ಇದೆ ಪ್ರಾಬ್ಲಮ್, ಹಿಂಗೆ ಅಂತ. ಸೊ ಇವ್ರು ಹೇಳ್ತಾರೆ, ಇಫ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ನಿಮಗೆ 170 ಅಂತೆ. ಅಪಾಯಿಂಟ್ಮೆಂಟ್ ಇಲ್ಲ, ಡೈರೆಕ್ಟ್ ನೀವು ಮಾಡಬೇಕಂದ್ರೆ 270 ದಿರಮ್, 100 ದಿರಮ್ ನೋ ಅಪಾಯಿಂಟ್ಮೆಂಟ್ ಫೀಸ್ ಅಂತ. ಸೊ ನನಗೆ ನಂಬರ್ ಸಿಕ್ಕಿದೆ ಈಗ, ಈ ನಂಬರು LB 393 ಅಂತ. ಸ್ನೇಹಿತರೆ, ಏನು ಹೇಳಬೇಕಂದ್ರೆ, ಹೋಗಿದ್ದೆ, ಎಲ್ಲ ಆಯಿತು. ಡಾಕ್ಯುಮೆಂಟ್ಸು ಓಲ್ಡ್ ಏನಂತ ಡಾಕ್ಯುಮೆಂಟ್ಸ್ ಇತ್ತು, ಆ ಡಾಕ್ಯುಮೆಂಟ್ಸು ಆಯಿತು. ಅವರು ಒಳಗಡೆ ಗಾಡಿ ತೊಗೊಂಡೋದ್ರು, ಚೆಕ್ ಮಾಡಿದ್ರು, ಟೈರ್ ಹೇಗಿದೆ, ಇಂಜಿನ್ ಹೇಗಿದೆ, ಯಾವ ಇಯರ್ ಮ್ಯಾನುಫ್ಯಾಕ್ಚರಿಂಗ್, ಎವ್ರಿಥಿಂಗ್ ದ ವಿಲ್ ಚೆಕ್. ಸೊ ಎಲ್ಲ ಕಡೆ ಒಂದೊಂದು ಟೀಮ್ ಇರುತ್ತೆ. ಸೊ ಅದು ಚೆಕ್ ಮಾಡಿದ್ಮೇಲೆ ನಾವು ಹೋಗಿ ರಿಸೆಪ್ಷನಲ್ಲಿ ಕೂತ್ಕೋಬೇಕು, ವೇಟಿಂಗ್ ಏರಿಯಾದಲ್ಲಿ. ಸೊ ಅಲ್ಲಿ ಕೂತ್ಕೊಂಡ್ರೆ ಆ ನಂಬರು, ಒಂದು ಟೋಕನ್ ನಂಬರ್ ಕೊಟ್ಟಿರ್ತಾರಲ್ಲ, ಆ ನಂಬರಲ್ಲಿ ನಾನು ಕೂತ್ಕೊಂಡಿದ್ದೆ. ಬಿಕಾಸ್ ಒಳಗಡೆ ನನಗೆ ವೀಡಿಯೋ ತೊಗೊಳಕ್ಕಾಗ್ತಿಲ್ಲ, ಆಗಿಲ್ಲ, ಬಿಕಾಸ್ ಅಲ್ಲಿ ಪ್ರಾಹಿಬಿಟೆಡ್ ಇತ್ತು ಕ್ಯಾಮ್ರಾ ಯೂಸ್ ಮಾಡೋದು. ಸೊ ಹಿಂಗೆ ನಾನು ಹೇಳ್ತೀನಿ ನಿಮಗೆ ನೋಡಿ. ಎಂಟ್ರ್ ಆದ ತಕ್ಷಣ ಅವನು ನನ್ನ ಹತ್ರ
ಗಾಡಿ ರಿಜಿಸ್ಟ್ರೇಷನ್ ಕಾರ್ಡ್ ತೊಗೊಂಡ. ಸೊ ಅದು ತೊಗೊಂಡಾದ್ಮೇಲೆ ನಾನು ಟೋಕನ್ ಕೊಟ್ಟ. ಆ ಟೋಕನ್ ಕಟ್ಟಾದ್ಮೇಲೆ ಒಳಗಡೆ ಕೂತ್ಕೊಂಡೆ, ಗಾಡಿ ಬಿಟ್ಬಿಟ್ಟೆ. ಅವ್ರು ಗಾಡಿ ತೊಗೊಂಡು ಹೋಗ್ತಾರೆ ಚೆಕ್ ಮಾಡೋಕ್ಕೆ. ಒಳಗಡೆ ಹೋಗಿ ರಿಸೆಪ್ಷನಲ್ಲಿ ಏರಿಯಲ್ಲಿ ಕೂತ್ಕೊಂಡೆ ವೇಟಿಂಗ್ ಏರಿಯಾದಲ್ಲಿ. ಅಲ್ಲೇ ಏನು ಮಾಡ್ತಾರೆ, ನನ್ನ ನಂಬರ್ ಬಂದಾಗ ಅವ್ರು ಕೂಗ್ತಾರೆ, ಇಲ್ಲ ಸ್ಕ್ರೀನಲ್ಲಿ ತೋರಿಸ್ತಾರೆ ಅದು. ಸೊ ಆ ಟೈಮಲ್ಲಿ ಹೋಗಿ ಐ ಪೇಡ್ 270 dirhams. ಇಫ್ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದ್ದರೆ ಸೊ ನಿಮಗೆ 170 dirham. ಎಂಥ ಜನ ಅಂದರೆ ಬರೀ ಅಪಾಯಿಂಟ್ಮೆಂಟ್ ಇಲ್ಲ, ಆಗೋಸ್ಕರ ಈ ನನ್ನ ಮಕ್ಕಳವರು 100 dirham ಜಾಸ್ತಿ ತೊಗೊಂಡಿದ್ದಾರೆ. 270 dirham ಹ್ಯಾವ್ ಟು ಪೇ. ಐ ಪೇಡ್ ಆಲ್ರೆಡಿ. ಸೊ ಈ ಥರ ಇದೆ. ಇಫ್ ನೀವು ಕಿಸಸಿಂದ ನೋಡ್ತಾ ಇದ್ರೆ, ದುಬೈಯಿಂದ ನೋಡ್ತಾ ಇದ್ರೆ, ಸೊ ಇಟ್ಸ್ ಈಸಿ. ಬಟ್ ಏನಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ 170 dirham ನೀವು ಕಟ್ಟಬೇಕು. ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ 270. ಸೊ 270 ನೀವು ಹಾಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 270 into 23.90 ಸಮಥಿಂಗ್ ಲೈಕ್ ದಟ್. ಸೊ ನಿಮಗೆ ಗೊತ್ತಾಗುತ್ತೆ ಇಂಡಿಯನ್ ರುಪೀಸ್ ಎಷ್ಟು ಅಂತ. ಸೊ ಇದೆಲ್ಲ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೆ. ಇದೇ ಇವತ್ತಿನ ಬ್ಲಾಗ್. ಏನಂದರೆ ಸೊ ನಮ್ಮ ದುಬೈಯಲ್ಲಿ UAEಯಲ್ಲಿ ಪಾಸಿಂಗ್ ಹೇಗೆ ಮಾಡಿಸೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಈ ಥರನೇ ನನ್ನ ಪೇಜನ್ನು ಫಾಲೋ ಮಾಡಿ. ಬಾಯ್, ಸಿ ಯು. ಇನ್ನೊಂದು ಸಿಗೋಣ ಹೊಸ ಬ್ಲಾಗಿಂದ, ಹೊಸ ಅಡ್ವೆಂಚರಲ್ಲಿ.